ಮಹಿಳೆಗೆ ಮಾತನಾಡುವ ಹಕ್ಕಿಲ್ಲದ ಕಾಲದಲ್ಲಿ ಬಸವಣ್ಣ ಅವಳಿಗೆ ವೇದಿಕೆ ಕೊಟ್ರು. ಅಸ್ಪೃಶ್ಯರನ್ನು ದೇವಸ್ಥಾನಕ್ಕೆ ಬಿಡದ ಕಾಲದಲ್ಲಿ ಬಸವಣ್ಣ ಅವರನ್ನು ಅನುಭವ ಮಂಟಪಕ್ಕೆ ಕರೆದರು. ಜಾತಿ ತಾರತಮ್ಯ ತುಂಬಿದ್ದ ಕಾಲದಲ್ಲಿ ಬಸವಣ್ಣ ಹೇಳಿದರು, ಎಲ್ಲರೂ ಸಮಾನರು. ಇದು 12ನೇ ಶತಮಾನ, ಇದು ಕಲ್ಯಾಣ ಕ್ರಾಂತಿ. ಆ ಕ್ರಾಂತಿಗಾಗಿ ಕಲ್ಯಾಣ ಉಳಿಯಿತು. ಶರಣರು ಪ್ರಾಣ ಕೊಟ್ರು. ಆ ತ್ಯಾಗವನ್ನು ನಾವು ಮರೆಯಬಾರದು. ಕಲ್ಯಾಣದಲ್ಲಿ ಬಸವಣ್ಣ ರಾಜ ಬಿಜ್ಜಳನ ಪ್ರಧಾನಮಂತ್ರಿಯಾಗಿದ್ದರು. ಅಧಿಕಾರವಿತ್ತು, ಸಂಪತ್ತಿತ್ತು, ಆದರೆ ಅವರ ಮನಸ್ಸು ಯಾವತ್ತೂ ಶರಣರ ಸೇವೆಯಲ್ಲಿತ್ತು. ಅವರು ಕಟ್ಟಿದ ಅನುಭವ ಮಂಟಪ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ. ಇಲ್ಲಿ ಚಮ್ಮಾರ ಕುಳಿತ, ಬ್ರಾಹ್ಮಣ ಕುಳಿತ, ಹೆಣ್ಣು ಮಾತನಾಡಿದಲು, ಮಡಿವಾಳ ವಾದಿಸಿದ. ಜಾತಿ ಇಲ್ಲ, ಮೇಲು ಕೀಳು ಇಲ್ಲ, ಎಲ್ಲರೂ ಶರಣರು. 800 ವರ್ಷಗಳ ಹಿಂದೆ ಶರಣ ಹರಳೆಯ ಮತ್ತು ಶರಣ ಮಧುವರಸರ ಮಕ್ಕಳ ಲಿಂಗವಂತ ವಿವಾಹ ನಡೆಯಿತು. ಅವರಿಗೆ ಯಾವ ಜಾತಿಯೂ ಇರಲಿಲ್ಲ, ಆದರೆ ಸಂಪ್ರದಾಯವಾದಿಗಳಿಗೆ ಅದು ಜಾತಿ ಸಂಕರವಾಗಿ ಕಂಡಿತು. ಮೇಲ್ಜಾತಿಯ ಮಂತ್ರಿಗಳು ರಾಜ ಬಿಜ್ಜಳನ ಕಿವಿ ತುಂಬಿದರು. ಬಸವಣ್ಣ, ನಮ್ಮ ಧರ್ಮ ನಾಶ ಮಾಡುತ್ತಿದ್ದಾರೆ, ಶರಣರನ್ನು ನಿಲ್ಲಿಸು ಎಂದರು. ಅಧಿಕಾರದ ದುರಾಸೆ ಮತ್ತು ಜಾತಿ ಅಹಂಕಾರ ರಾಜ ಬಿಜ್ಜಳ ಆಜ್ಞೆ ಹೊರಡಿಸಿದ. ಬಸವಣ್ಣ ಒಂದು ಕ್ಷಣವೂ ಯೋಚಿಸಲಿಲ್ಲ. ತಮ್ಮ ಪ್ರಧಾನಮಂತ್ರಿ ಪದವಿ ತ್ಯಜಿಸಿದ್ರು, ಕಿರೀಟ ಕೆಳಗಿಟ್ಟರು, ತಲೆ ಬಗ್ಗಿಸಲಿಲ್ಲ. ಮದುವೆಗೆ ಅನುಮತಿ ಕೊಟ್ಟ ಇಬ್ಬರು ತಂದೆಯಂದಿರನ್ನು, ಹರಳಯ್ಯ ಮತ್ತು ಮಧುವರಸರನ್ನು ಆನೆಯ ಕಾಲಿಗೆ ಕಟ್ಟಿ ಎಳೆಸಲಾಯಿತು. ಒಬ್ಬ ಚಮ್ಮಾರ, ಒಬ್ಬ ಬ್ರಾಹ್ಮಣ ಸಮಾನತೆಗಾಗಿ ಒಟ್ಟಾಗಿ ಬಲಿಯಾದರು. ಆ ದಿನ ಕಲ್ಯಾಣ ಉರಿಯಿತು. ಶರಣರ ಮೇಲೆ ದಾಳಿ ನಡೆಯಿತು. ವಚನಗಳನ್ನು ಸುಡಲಾಯಿತು. ಆದರೆ ಚನ್ನಬಸವಣ್ಣ, ಅಕ್ಕನಾಗಮ್ಮ ಮತ್ತು ಸಾವಿರಾರು ಶರಣರು ವಚನಗಳನ್ನು ಎದೆಗವಚಿಕೊಂಡು ಕಲ್ಯಾಣ ಬಿಟ್ರು. ನೀವು ಓದುವ ಪ್ರತಿ ವಚನದ ಹಿಂದೆ ಒಬ್ಬ ಶರಣನ ಪ್ರಾಣವಿದೆ. ಕಲ್ಯಾಣ ಉರಿದು ಹೋಯಿತು. ಆದರೆ ಅವರು ಬಿತ್ತಿದ ಸಮಾನತೆಯ ಬೀಜ ಇಂದಿಗೂ ಚಿಗುರುತ್ತಿದೆ. ಆ ಜ್ಯೋತಿಯನ್ನು ನಾವು ಆರಿಸಬಾರದು. ಶರಣು ಶರಣಾರ್ಥಿ ಭಕ್ತಿ ಭಂಡಾರಿ ವಿಶ್ವಗುರು ಶ್ರೀ ಬಸವೇಶ್ವರರಿಗೆ.